ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಸುಮಾರು ವರ್ಷಗಳ ಕಾಲ ಸುಮಾರು ಸಿನಿಮಾ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ಎಂಟರ್ಟೈನ್ ಮಾಡಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಶ್ವಥ್ ಸರ್ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ. ಸುಮಾರು ದಿನಗಳಾಯಿತು, ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ. ಪ್ರೆಸ್ ಮೀಟಿಗೆ ಕೆಲವು ಸರಿ ಬರೋಕ್ಕಾಗಲ್ಲ, ಅಂದರೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ ಅಷ್ಟೇ. ಸಿನಿಮಾಗಳು ರಿಲೀಸ್ ಆಗ್ತಿದೆ, ಸೀರಿಯಲ್ಗಳು ಬರ್ತಿದೆ. ಏನಾಗಿದೆ ಅಂದರೆ ಕೆಲವು ಪ್ರೆಸ್ ಮೀಟಲ್ಲಿ ನಮ್ಮ ಶೂಟಿಂಗ್ ಇರುತ್ತೆ, ಅವಾಗ ಬರೋಕ್ಕಾಗಲ್ಲ. ಅದು ಏನು ಮಾಡೋದು. ಸರ್, ಮುಂಗಾರು ಮಳೆ ಕಂಪ್ಲೀಟ್ ಆಗಿ ಸುಮಾರು 18ರಿಂದ 20 ವರ್ಷ ಆಯಿತು. ಸ್ಟಿಲ್ ನಿಮ್ಮ ಕ್ಯಾರೆಕ್ಟರ್ ನಮಗೆ ನೆನಪಲ್ಲಿ ಉಳಿಯುತ್ತೆ. ಅದು ಲಾಸ್ಟಲ್ಲಿ ಬಂದರೂ ಕೂಡ ಆ ಒಂದು ಪಾತ್ರ ಈಗಲೂ ಕೂಡ ಎಲ್ಲರಲ್ಲೂ ಓ ಮೈ ಗಾಡ್ ಎಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ನಿಮಗೆ ಏನು ಅನಿಸುತ್ತೆ ಸರ್? ತುಂಬ ಹೆಮ್ಮೆ ಅನಿಸುತ್ತೆ. ಏನೋ ಕನ್ಸ್ಕೊಂಡು ಎಲ್ಲೋ ಹೋಗಿದ್ದವರು ಈ ಮುಂಗಾರು ಮಳೆಯಿಂದ ಒಂದು 300-350 ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಒಂದು ವಿಸ್ಮಯ ಅನಿಸುತ್ತೆ. ಅಂದರೆ ನಾವು ಬಯಸದೇ ಇರೋದು ದಕ್ಕಿದೆಯಲ್ಲ, ಮತ್ತು ಅದು ಸಿಕ್ಕಿದ್ದನ್ನು ಸರಿಯಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಷ್ಟೇ. ಸರ್, ನಿಮಗೆ ಮುಂಗಾರು ಮಳೆನೇ ಫಸ್ಟಾ ಅಥವಾ ಹೇಗೆ? ಅದಕ್ಕೆ ಮುಂಗಾರು ಮಳೆ ನನ್ನ 10ನೇ ಸಿನಿಮಾ. ಫಸ್ಟ್ ಸಿನಿಮಾ ಸಿಂಗಾರವ ಅಂತ ನಾಗಬಣ್ಣ ಅವ್ರದ್ದು, ಆಮೇಲೆ ಶ್ರೀರಾಮ್ ಅಂತ ಶಿವಣ್ಣವ್ರ ಜೊತೆ ಕೆಲಸ ಮಾಡಿದೆ. ಮುಂಗಾರು ಮಳೆ ನನ್ನ 10ನೇ ಸಿನಿಮಾ. ಅದಾದಮೇಲೆ ಒಂದು 300-350 ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ. ವಿಭಿನ್ನವಾದ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ಸರ್, ಮುಂಗಾರು ಮಳೆಯಿಂದ ನಿಮಗೆ ಬಹಳಷ್ಟು ಹೆಸರು ಬಂತು, ಆಮೇಲೆ ಜವಾಬ್ದಾರಿ ಜಾಸ್ತಿ ಆಯಿತು. ಹೇಗಿತ್ತು ಸರ್ ಅಂದರೆ ಆ ಟೈಮಲ್ಲಿ ಈ ಒಂದು ನೇಮ್ ಫೇಮ್ ಅನ್ನೋದು ಯಾವ ರೀತಿಯಾಗಿತ್ತು? ವಿಸ್ಮಯವಾಗಿತ್ತು. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಕಿರುತೆಯಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದೆ. ಕಿರುತೆಯಲ್ಲಿ ತುಂಬ ಕೆಲಸ ಮಾಡ್ತಿದ್ದೆ. ಅಂದರೆ 30 ದಿವಸವರೆಗೂ ನಾನು ಶೂಟಿಂಗ್ ಇರ್ತಿತ್ತು, ಅಷ್ಟು ಬ್ಯುಸಿ ನಾನು ಕಿರುತೆರೆನಲ್ಲಿ. ಮುಂಗಾರು ಮಳೆ ಬದುಕಿನ ದಿಕ್ಕನ್ನು, ಆಲೋಚನಾ ಲಹರಿಯನ್ನು, ಅಂದರೆ ನಾವೇನೋ ಬಯಸ್ತಾ ಇದ್ವಲ್ಲ, ಏನೋ ಒಂದು ವೆರೈಟಿ ರೋಲ್ಸ್ ಮಾಡಬೇಕು, ಏನೋ ದಾಖಲಿಸ್ಬೇಕು, ಸಂಪಾದನೆ ಮಾಡಬೇಕು, ಬೇರೆ ಥರದ ಏನೋ ಜಗತ್ತನ್ನು ಟಚ್ ಮಾಡಬೇಕು ಅನ್ನೋದಿತ್ತಲ್ಲ, ಅದನ್ನು ದಕ್ಕಿಸ್ಕೊಡ್ತು ಮುಂಗಾರು ಮಳೆ. ಬಟ್ ಮುಂಗಾರು ಮಳೆ ಬಂದಾದಮೇಲೆ ಈಗ ಕೆಲವೊಂದು ಅಮೇರಿಕಾ ರೀಸೆಂಟಾಗಿ ಆ ಥರದ ಸೂಪರ್ ಹಿಟ್ ಸಿನಿಮಾಗಳ ಮೇಲೆ ಅಮೇರಿಕಾ 2, ಮುಂಗಾರು ಮಳೆ 2. ಬಟ್ ಆಗ ಸ್ಟಿಲ್ ಕೆಲವೊಂದಷ್ಟು ಜನ ಕಮೆಂಟ್ಸ್ಗಳಾಗ್ತಾರೆ, ಅಯ್ಯೋ ಸರ್ ಆ ಒರಿಜಿನಾಲಿಟಿ ಅದೇ ಬೇರೆ ಇದೇ ಬೇರೆ ಅಂಥೇಳಿ. ಏನು ಹೇಳ್ತೀರಾ ಸರ್ ಇದಕ್ಕೆ? ಅದು ಜನಮನಸ್ಸನ್ನು ತುಂಬ ಗೆದ್ದಿರೋದ್ರಿಂದ ಆ ರೀಚ್ನ ನಾವು ಮಾಡೋದು ಕಷ್ಟ ಆಗುತ್ತೆ. ಆ ರೀಚ್ ಮಾಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೇನೋ ಗೊತ್ತಿಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದನ್ನು ಏನು ಮಾಸ್ಟರ್ ಪೀಸ್ ಅಂತ ಒಂದು ಸರಿ ಅಕ್ಸೆಪ್ಟ್ ಮಾಡಿದ್ಮೇಲೆ, ಈಗ ರಾಜ್ಕುಮಾರ್ ಅವ್ರಿಗೆ ಹೇಗೆ ಬೇರೆ ತರೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಇವೆಲ್ಲ ಮಾಸ್ಟರ್ ಪೀಸ್, ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡದಿರೋದೇ ಒಳ್ಳೆಯದು. ನೀವು ಆಗ ಕಂಡಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವಾಗ ಅವರ ಬೆಳವಣಿಗೆ ಅದೆಲ್ಲ ನೋಡಿದಾಗ, ಆಮೇಲೆ ಅಲ್ಲಿರುವಂತಹ ಕೋ ಆರ್ಟಿಸ್ಟ್ಗಳು ಅಷ್ಟೇ. ಸೊ ಹೇಗೆ ಅನಿಸುತ್ತೆ ಸರ್ ಅವರ ಒಂದು? ನಾನು ಅವರು ಈಗ ಮೊನ್ನೆ ಒಂದು ಸಿನಿಮಾ ಮಾಡಿದ್ವಿ, ಬೃಂದ ವಿಹಾರಿ ಅಂತ. ಗಣೇಶ್ ಅವರು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಅದೇ ನಯ, ಅದೇ ವಿನಯ, ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸ್ಕೊಂಡಿದ್ದಾರೆ, ಮತ್ತಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ. ಎಲ್ಲರೂ ವಿನಯದಿಂದ ಮಾತಾಡಿಸ್ತಾರೆ. ಏನಾದರೂ ಕೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ನಮ್ಮ ಕಲಾವಿದರು ಇರಲಿ ಅಂತ ಹೇಳ್ತಾರೆ. ಅದೆಲ್ಲ ತುಂಬ ಚೆನ್ನಾಗಿದೆ ಗಣೇಶ್ ಅವ್ರ ಹತ್ರ. ಆಮೇಲೆ ಒಂದು ಸಣ್ಣ ಅಹಮದ್, ಈ ಸಾಮಾನ್ಯವಾಗಿ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಹೀರೋಗಳನ್ನ ಹೊಗಳೋದು ಸಹಜ. ಅದು ನನ್ನ ನಿಜವೂ ಮುಖಸ್ತುತಿ ಮಾಡ್ತಿಲ್ಲ. ಗಣೇಶ್ ಅವರು, ನಾನು ಅವರು ಸೀರಿಯಲ್ ಟೈಮನ್ನು ಮಾಡುವಾಗ ಹೇಗಿದ್ದರು ಹಾಗೆ ಲವಲವಿಕೆಯ ಒಳ್ಳೆ ಮನಸ್ಸಿನ ಮತ್ತು ಮುಗ್ಧವಾಗಿ ಕಾಣಿಸೋ ಗಣೇಶೇ ಇದ್ದಾರೆ ಈಗಲೂ. ಅದಕ್ಕೆ ಬಹುಶಃ ಅವ್ರು ಇನ್ನೂ ಚೆನ್ನಾಗಿ ನಾಯಕರ ನಟರಾಗಿ ಉಳ್ಕೊಂಡಿದ್ದಾರೆ. ನೋಡೋಕ್ಕೂ ಹಂಗೆ ಕಾಣಿಸ್ತಾರೆ. ಬಟ್ ಸರ್, ಈಗ ಮುಂಗಾರು ಮಳೆ ಅಂತ ಆ ಒಂದು ಫೇಸ್ ಇತ್ತಲ್ಲ, ಅದೊಂದು ಫೇಸ್ ಬೇರೆ ಥರನೇ ಇತ್ತು. ಈಗ ನಾವು ನೋಡ್ತಾ ಇರ್ಬೋದು KGF, ಕಾಂತಾರ, ಈಗ ಟಾಕ್ಸಿಕ್ಕು, ಈ ಥರದ ಸಿನಿಮಾಗಳು ಈ ಒಂದು ಜನ್ರೇಷನ್ದೇ ಬೇರೆ. ಏನು ಹೇಳ್ತೀರಾ ಸರ್ ಆಗಿನ ಸಿನಿಮಾಗಳ ಇದ್ದಂತಹ ಒಂದು ಇದಕ್ಕೂ ಒಪಿನಿಯನ್ಗೂ ಈಗಿರುವಂತಹ ಇದಕ್ಕೂ? ಇದು ಉಪಯೋಗ ದುರುಪಯೋಗ ಎರಡೂ ಆಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಸಣ್ಣ ಸಿನಿಮಾಗಳ ಕಡೆ ಜನ ತಿರುಗಿ ನೋಡಿದಾಗ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ದೊಡ್ಡ ಸಿನಿಮಾಗಳೇ ಉದ್ಯಮ ಅಲ್ಲ, ಎಲ್ಲ ಸಿನಿಮಾಗಳು ಉದ್ಯಮ ಅಲ್ವಾ. ಹಾಗಾಗಿ ಟಾಕ್ಸಿಕ್ಕೂ ಬೇಕು ನಮಗೆ, ಸೂಪ್ರಮ್ ಸೋನು ಬೇಕು, ಇನ್ನೊಂದು ಬೇಕು, ಶಬರಿನೂ ಬೇಕು. ಹಾಗಾಗಿ ನಮಗೆ ಆ ಸಿನಿಮಾಗಳು ಬೆಳವಣಿಗೆ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಸಿನಿಮಾಗಳನ್ನೂ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಪ್ರೊಡಕ್ಷನ್ ಹೌಸು, ಆ ಥರ ಬಡ್ಜೆಟು, ಆ ಥರ ಹೀರೋ, ಆ ಥರ ಕತೆ ಎಲ್ಲ ಸರಿನೂ ಸಿಗೋದಿಲ್ಲ. ಆಮೇಲೆ ಈಗ ಅದನ್ನು ಮಾಡೋ ಪ್ರಯತ್ನಕ್ಕೆ ಸಣ್ಣ ಕತೆಗಳನ್ನ ಇಗ್ಸೋ ಪ್ರಯತ್ನ ಮಾಡಿದಾಗ ಸಿನಿಮಾಗಳು ಸೋಲ್ತವೆ. ಸಣ್ಣ ಸಿನಿಮಾವಾಗಿ ಮಾಡಿದಾಗ ಅದು ಗೆಲ್ಲುತ್ತೆ ಅಂತ ನನ್ನ ನಂಬಿಕೆ. ಈಗ ಸೂಪ್ರಮ್ ಸೋ ಎಲ್ಲರೂ ನೋಡೋದಲ್ಲ, ಗೆಲ್ಸಿದ್ರಲ್ಲ, ಪ್ರಶಂಸೆ ಬಂತಲ್ಲ, ಮಾದೇವ ಗೆಲ್ತಲ್ಲ. ಈಗ ಮೊನ್ನೆ ರಿಲೀಸ್ ಆಗಿದ್ದು ವಿನೋದ್ ಪ್ರಭಾಕರ್ ಅವ್ರದ್ದು ಬಲರಾಮನ ದಿನಗಳು ಚೆನ್ನಾಗಿ ಹೋಗ್ತಿದೆ ಅಂತ ಕೇಳ್ಪಟ್ಟಿದ್ದೆ. ನಾನು ನೋಡಬೇಕು, ಶೂಟಿಂಗಲ್ಲಿದ್ದೆ, ನೋಡಬೇಕು. ಆಮೇಲೆ ಇನ್ನೊಂದು 2-3 ಒಳ್ಳೊಳ್ಳೆ ಸಿನಿಮಾಗಳ ಹೆಸರು ಕೇಳಿದೆ. ಆಮೇಲೆ ನಮ್ಮ ಇವ್ರದ್ದು, ನಮ್ಮ ಸಿಂಗರ್ ಮಾಡಿದ್ರಲ್ಲ ನವೀನ್ ಅವ್ರದ್ದು, ಲೋ ನವೀನ, ತುಂಬ ಚೆನ್ನಾಗಿತ್ತು ಸಿನಿಮಾ. ಹಂಗೆ ಬಿಟ್ಟು ಅದೂ ಬೇಕು, ನಮ್ಗೆ ಇದು ಬೇಕು. ಒಂದು ಎಕ್ಸ್ಪೆರಿಮೆಂಟಲ್ ಆಗೂ ಇರಬೇಕು, ಮಾಸ್ ಆಗು ಮತ್ತು ಯೂನಿವರ್ಸಲ್ ಆಗು ಸಿನಿಮಾ ಆಗಬೇಕು. ಬಟ್ ನಾವು ಏನು ನನಗೀಗ ಕಾಣಿಸ್ತಿರೋ ಸಮಸ್ಯೆ ಅಂದರೆ ಮೇಡಮ್, ನಾವು ಯೂನಿವರ್ಸಲ್ ಕಡೆಗೆ ನೋಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ನಮ್ಮ ಬೇಸಿಕ್ಕು, ನಮ್ಮ ಸಿನಿಮಾ ಅನ್ನೋದ್ರ ಬಗ್ಗೆ ನೋಡ್ತಿಲ್ಲ. ಈಗ ಮಲಯಾಳಿಗಳು ಅವ್ರ ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ, ದೊಡ್ಡ ಸಿನಿಮಾಗಳನ್ನೂ ಟ್ರೈ ಮಾಡ್ತಿದ್ದಾರೆ. ಹಾಗೆ ನಾವು ಮಾಡಬೇಕು ಅಂತ ನಮ್ಮ ಆಶೆ.
ಬಟ್ ಈಗ ಟ್ರೆಂಡ್ ಶುರುವಾಗಿದೆ ಸರ್, ಪ್ಯಾನ್ ಇಂಡಿಯಾ ಅಂತ ಹೇಳಿ. ಸೊ ಆಗ ನಾವು ಮುಂಗಾರು ಮಳೆ ಟೈಮಲ್ಲಿ ಹೆಂಗೆ ಅಂದರೆ 50 ಡೇಸು 60 ಡೇಸ್ ಆ ಥರದ್ದೆಲ್ಲ ಇರ್ತಾ ಇತ್ತು. ಹೆಂಗೆ ಸರ್ ಇದು? ಆ್ಯಕ್ಚುಲಿ ಟ್ರೆಂಡ್ ಮುಗಿತಾ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಈಗ, ಅಲ್ವಾ ಮೇಡಮ್? ಯಾಕೆಂದರೆ ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಗೆಲ್ತಿಲ್ಲ, ಹಂಗಾಗಿ ಟ್ರೆಂಡ್ ಮುಗಿತಾ ಇದೆಯೇನೋ ಅಂತ ಅನ್ನಿಸ್ತಿದೆ ನನಗೆ. ಬಹುಶಃ ಎಲ್ಲ ನನ್ನ ನೆಚ್ಚಿನ ನಾಯಕ ನಟರು ನಮ್ಮ ಪ್ರಾದೇಶಿಕ ಚಿತ್ರಗಳನ್ನ ಚೆನ್ನಾಗಿ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ ಆಗಬೇಕು. ಈಗ ನಮ್ಮ ಕಾಂತಾರ 1, 2 ಅಲ್ಲ ಹೇಳ್ತಾ ಇರೋದು, ಕಾಂತಾರ 1 ನಮ್ಮ ಪ್ರಾದೇಶಿಕವಾಗಿ ಬಂದು ಹೇಗೆ ಯೂನಿವರ್ಸಲ್ ಆಯಿತೋ ಅದು ಹಾಗಾಗಬೇಕು ಅಂತ ನನ್ನ ಅಭಿಪ್ರಾಯ. ನನಗಿನ್ನ ದೊಡ್ಡ ದೊಡ್ಡ ಚಿಂತನ ಮಂಥನ ಮಾಡೋದ್ರಿಂದ ಅವ್ರ ಅಭಿಪ್ರಾಯಗಳು ಬೇರೆ ಇರ್ಬೋದು. ನನ್ನ ಅಭಿಪ್ರಾಯ ಇಲ್ಲಿ ಹುಟ್ಟು ಈ ಬೇರೆ ಬಿಟ್ಟು ಅಲ್ಲಿಗೆ ಪಸರಿಸಬೇಕು ಅಂತ. ಸರ್, ಸಿನಿಮಾ ಸೀರಿಯಲ್ಗೂ ಇರುವಂತಹ ವ್ಯತ್ಯಾಸ ಏನು ಸರ್? ನಿಮಗೆ ಒಂದು ನೇಮ್ ಫೇಮ್ ತಂದುಕೊಟ್ಟಿದ್ದು ಸೀರಿಯಲ್ಲ ಅಥವಾ ಸಿನಿಮಾನ? ಎರಡೂ ಮಾಧ್ಯಮ ಬೇರೆ, ಎರಡೂ ತಂದುಕೊಟ್ಟಿದೆ. ಅಂದರೆ ನಾವು ಯಾವತ್ತೂ ಸಿನಿಮಾಗೆ ಹೋಲ್ಸೋಕ್ಕಾಗಲ್ಲ. ಸಿನಿಮಾದ ಪ್ಯಾಟ್ರನ್ನೇ ಬೇರೆ, ಸಿನಿಮಾ ಪ್ಯಾಟ್ರನ್ನೇ ಬೇರೆ, ರಂಗಭೂಮಿ ಪ್ಯಾಟ್ರನ್ನೇ ಬೇರೆ. ನೋಡಿ, ಇದು 3 ನಟನ ಅಥವಾ ಕಲಾ ಮಾಧ್ಯಮ ಆದ್ರೂ 3 ಬೇರೆ ಬೇರೆ ವಿಭಾಗ. ರಂಗಭೂಮಿಗೆ ಹೋದ ತಕ್ಷಣ ಒಟ್ಟಾರೆ ನಟನ ಚಹರೆ, ಅವನು ಬಳಸೋ ಭಾಷೆ, ಅವನ ಒಟ್ಟಾರೆ ಮಾಧ್ಯಮದ ಸಂವಹನೆ ಬೇರೆ ಆಗುತ್ತೆ. ಕಿರುತೆರೆ ಬೇರೆ ಆಗುತ್ತೆ, ಹಿರಿತೆರೆ ಬೇರೆ ಆಗುತ್ತೆ. ಹಂಗಾಗಿ ಕಿರುತೆರೆ ಇವತ್ತು ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಈಗ ದೊಡ್ಡ ದೊಡ್ಡ ನಟರೆಲ್ಲ ಬಂದು ಕಿರುತೆರೆಯಲ್ಲಿ ಕೂತಿದ್ದಾರೆ. ನಾನು ಕಿರುತೆರೆಯಲ್ಲಿ ಕೆಲಸ ಮಾಡ್ತೀನಿ. ಯಾಕೆಂದರೆ ಇವತ್ತು 3800 4,000 ಕೋಟಿ ಟ್ರಾನ್ಸಾಕ್ಷನ್ ಮಾಡೋ ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಿದೆ. ಆ ಜೊತೆಗೆ ಈಗ ಅದು ಹೆಚ್ಚು ಜನ ರೀಚ್ ಆಗ್ತಿದೆ. ಮತ್ತು ಎಷ್ಟೋ ಜನಕ್ಕೆ ಎಂಟರ್ಟೈನ್ಮೆಂಟ್ ಮನೇಲಿರೋರಿಗೆ ಅವಾಗ ನಮ್ಮನ್ನು ನೋಡ್ತಾರೆ. ಸೊ ನಾವು ಅಲ್ಲೂ ಇರಬೇಕು, ರಂಗಭೂಮಿನಲ್ಲೂ ಇರಬೇಕು, ಹಿರಿತೆರಲ್ಲೂ ಇರಬೇಕು. ಅಲ್ಲಿದೆ ಅಂತ ಇಲ್ಲಿ ಬಿಟ್ಟು ಇರೋಕ್ಕಾಗಲ್ಲ, ನಮಗೆಲ್ಲರೂ ಬೇಕು. ಸರ್, ಮುಂಗಾರು ಮಳೆ ಅಂದ ತಕ್ಷಣ ಈಗಲೂ ನೆನಪಲ್ಲಿ ಉಳಿಯುವಂಥ ಒಂದಷ್ಟು ಆ ಒಂದು ಸಿಚುಯೇಷನ್ಸ್ಗಳು, ಸೀನ್ಸ್ಗಳು ಯಾವುದು ಸರ್? ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಮುಂಗಾರು ಮಳೆ ಪ್ರಾರಂಭ ಮಾಡಿದ್ರೆ ನಮ್ಮಲ್ಲಿ ಇದ್ದದ್ದು ಮುಗ್ಧತೆ. ಆ್ಯಕ್ಚುಲಿ ನಮಗೇನೂ ಗೊತ್ತಿಲ್ಲ, ಒಂದು ಭರವಸೆ ಇತ್ತು, ಇದೊಂದು ಸಿನಿಮಾ ಮಾಡಿದ್ರೆ ಹಿಟ್ ಆಗಿಬಿಡುತ್ತೇನೋ, ಚೆನ್ನಾಗಿ ಎಲ್ರಿಗೂ ಇರುತ್ತಲ್ಲ ಮೇಡಮ್, ಚೆನ್ನಾಗಿ ಆಗುತ್ತೇನೋ ಅನ್ನೋದಿತ್ತು. ಆದರೆ ಒಂದು ವೈಬ್ಸ್ ಕಾಣಿಸುತ್ತೆ ಮೇಡಮ್. ಈಗ ಶಬರಿ ಮಾಡುವಾಗ ನಮ್ಗೆ ಅದೇ ವೈಬ್ಸ್ ಕಾಣಿಸಿತ್ತು. ಅಂದರೆ ಶಬರಿ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂದರೆ ನೋಡಿ, ನೀವು ಏನೂ ಇಸಮ್ಗಳನ್ನ ಇಟ್ಕೊಳ್ದೆ, ಯಾವುದೋ ಪ್ಯಾನ್ ಇಂಡಿಯಾ ಇಸಮ್ ಇಟ್ಕೊಳ್ದೆ ಬಂದು ಥಿಯೇಟರ್ಗೆ ಹೋಗ್ಕೊಂಡ್ರೆ ಶಬರಿ ನಿಮ್ಮನ್ನು ನೋಡಿಸ್ಕೊಳ್ಳುತ್ತೆ. ಆ ಥರದ್ದೊಂದು ಸಿನಿಮಾ. ಮುಂಗಾರು ಮಳೆ ಇದೊಂಥರ ಏನೋ ಸೆಳೆತಾ ಇತ್ತು ಮಾಡುವಾಗಲೇ. ಆಮೇಲೆ ತನ್ನದ ಹಳೆ ಪ್ಯಾಟ್ರನ್ಸೆಲ್ಲ ಬಿಟ್ಟು ನಾವು ಸಿನಿಮಾ ಮಾಡ್ತಿದ್ವಲ್ಲ, ಅದು ಹೊಸದು ಅಂತ ಅನ್ಸೋದು. ಹಂಗಾಗಿ ಆ ತುಮಲ ಇವತ್ತು ನಮ್ಮ ಹೊಟ್ಟೆ ಒಳಗಡೆ ಗುಳುಗುಳುಗಳು ಅನಿಸ್ತದೆ ಮೇಡಮ್. ಅದನ್ನೇ ಅಷ್ಟು ಮಾತ್ರ ಹೇಳ್ಬೋದು. ಹೌದು ಮೇಡಮ್. ಆಮೇಲೆ ಎಷ್ಟು ಜನಕ್ಕೆ ಜೀವನ ಕೊಡ್ತು, ಇಂಡಸ್ಟ್ರಿ ದಿಕ್ಕನ್ನೇ ಬದಲಾಯಿಸ್ತು. ಒಂಚೂರು ಇಂಡಸ್ಟ್ರಿ ಆ ಟೈಮಲ್ಲಿ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗಿತ್ತು. ಇದು ಸಹಜ. ಇಲ್ಲಿ ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲದ ನಿರ್ಮಾಪಕರು ಬಂದಾಗ ನಿರ್ದೇಶಕರಿಂದ ತೊಂದರೆ ಆಗೋದು, ಅಥವಾ ನಿರ್ದೇಶಕರಿಗೆ ನಿರ್ಮಾಪಕರಿಂದ, ಅಥವಾ ಕತೆ ಸರಿ ಇಲ್ಲದೆ ಇರೋದು, ಇನ್ನೇನು ಹಿಂಗಾಗುತ್ತೆ. ಬಟ್ ಇದೆಲ್ಲದ್ರ ಮಧ್ಯೆ ಇಂಡಸ್ಟ್ರಿ ಸತ್ತಿಲ್ಲ, ಬದುಕಿದೆ. ನನಗೆ ಕೆಲವರೆಲ್ಲ ಇಂಡಸ್ಟ್ರಿ ಹಂಗಾಗೋಯ್ತು, ಏನೂ ಆಗಿಲ್ಲ ಮೇಡಮ್, ತಂತಾನೆ ಹರಿತಿದೆ. ನದಿ ಮಳೆ ಬಂದಾಗ ಪ್ರವಾಹ ಆಗುತ್ತೆ, ಬೇಸಿಗೆಯಲ್ಲಿ ತಂಪಾಡ ತನ್ನ ಹರಿತಿದೆ ಅಷ್ಟೇ. ಒಂದು ಸರಿ ಏರಿಳಿತಗಳಿರುತ್ತೆ, ಸರಿ ಹೋಗುತ್ತೆ ಮುಂದೆ. ನಮ್ಮ ಇಂಡಸ್ಟ್ರಿ ಬಗ್ಗೆ ನಾವೇ ಯಾಕೆ ನೆಗೆಟಿವ್ ಮಾತಾಡ್ಕೊಳ್ಳೋದು ಅಂತ ಅಷ್ಟೇ. ಸೂಪರ್ ಸರ್, ಇದ್ರ ಮಧ್ಯೆ ಒಂದಷ್ಟು ಇದು ಹಳೆ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಆಗ್ತಿದೆ ಅಂತ ಏನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಿಮಗೆ ಇರ್ಬೋದು ಮೇಡಮ್, ಅದನ್ನು ಇರ್ಬೋದು. ಆಮೇಲೆ ಎಲ್ಲ ಕಲಾವಿದರು ಒಂದು ವರ್ಷ 25 ಪಿಕ್ಚರೇ ಮಾಡೋಕ್ಕಾಗಲ್ಲ. ಒಂದು ವರ್ಷ ನಾನು 15 ಪಿಕ್ಚರ್ ಮಾಡ್ತೀನಿ, ಒಂದು ವರ್ಷ 25 ಪಿಕ್ಚರ್ ಮಾಡ್ತೀನಿ. ಆಮೇಲೆ ನಾವು ಅಪ್ಡೇಟ್ ಆಗಬೇಕಾಗತ್ತೆ ಮೇಡಮ್. ಕೊಡಲಿಲ್ಲ, ಅವಕಾಶ ಕೊಡಲಿಲ್ಲ ಒಂದು ಅಪವಾದ ಇರ್ಬೋದು. ಇನ್ನೊಂದು ಸಣ್ಣ ಸಮಸ್ಯೆ ಇದೆ. ಈ ಹೊಸದಾಗಿ ಬರೋ ನಿರ್ದೇಶಕರು ಹಳೆ ಕಲಾವಿದರು ಮಾತಾಡ್ಸೋಕ್ಕೆ ಎದುರುತ್ತಿರ್ಬೋದು, ಅಥವಾ ಅವ್ರ ಅನುಭವಕ್ಕೆ ಇವರು ಎದುರುತ್ತಿರ್ಬೋದು, ಅವ್ರು ಕರ್ಕೊಂಬಂದ್ರೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇರ್ಬೋದು, ಅಥವಾ ಆ ಕಲಾವಿದ ಅಪ್ಡೇಟ್ ಆಗದೆ ಇರ್ಬೋದು, ಅವ್ನ ದೈಹಿಕ ಸಮಸ್ಯೆ ಇರ್ಬೋದು, ಮಾನಸಿಕವಾಗಿ ಬೆಳವಣಿಗೆ ಆಗದೆ ಇರ್ಬೋದು. ಇದೆಲ್ಲದ್ರ ಜೊತೆ ನಾವು ಸಾಫ್ಟ್ವೇರ್ ಅವರ ರೀತಿ ಅರಿತಾರೆ. ನನಗೇನೋ ಹಂಗೆ ಅನಿಸಿಲ್ಲ ಮೇಡಮ್. ನಾನು ವಿಷ್ಣು ಸರ್ ಕಾಲಘಟ್ಟಕ್ಕೆ ಬಂದವನು. ಅಂದರೆ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ, ಅವ್ರ ಮಕ್ಳ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ, ಅಣ್ಣವ್ರನ್ನ ಭೇಟಿ ಮಾಡಿದ್ದೀನಿ. ಅಲ್ಲಿಂದ ನಾನು ಹರ್ಕೊಂಡು ಇವತ್ತಿನ ಹೊಸ ಜನ್ರೇಷನ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಹಂಗಾಗಿ ನಾನು ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅದನ್ನು. ಬಟ್ ನಾನು ಎವ್ರಿ ಡೇ ಅಪ್ಡೇಟ್ ಆಗೋಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಅಂದರೆ ನಾವು ಮೊದಲನೇ ಮಾಡಿ ಸಿನಿಮಾದ ಆ್ಯಕ್ಟಿಂಗ್ ಸ್ಟೈಲ್ಗೂ ಈಗ ಮಾಡ್ತಿರೋ ಆ್ಯಕ್ಟಿಂಗ್ ಸ್ಟೈಲ್ಗೂ ವ್ಯತ್ಯಾಸ ಇರುತ್ತಲ್ಲ ಮೇಡಮ್. ಹಂಗಾಗಿ ನಾವು ಬದಲಾಗಬೇಕು. ಇಲ್ಲಿ ಕಲಾವಿದರದ್ದು ಕೆಲವು ಸಮಸ್ಯೆಗಳಿದ್ದರೆ, ಟೆಕ್ನಿಕಲ್ ಪಾಯಿಂಟ್ಸ್ ಒಂದಷ್ಟು ಸಮಸ್ಯೆಗಳಿದೆ. ಹಾಗಾಗಬಾರ್ದು. ಅಂದರೆ ಹಳೆ ಬೇರು ಹೊಸ ಚಿಗುರು ಅಂತಂಗೆ ಎಲ್ಲ ಬೆರೆತು ಮಾಡಿದಾಗಲೇ ಅದು ಸಮನ್ವಯ ಕಾಣುತ್ತೆ, ಚೆನ್ನಾಗಾಗುತ್ತೆ. ಅದು ಮುಂದೆ ನಿಮ್ಮ ಕಡೆಯಿಂದ ಆಗಲಿ, ನಿಮ್ಮ ಮೀಡಿಯಾದವ್ರು ಧ್ವನಿ ಎತ್ತಿರೋದು ಚೆನ್ನಾಗಿದೆ. ಯಾರ್ಯಾರು ಪ್ರಜ್ಞಾವಂತರು ಅಥವಾ ಒಳ್ಳೆ ಕಲಾವಿದರು, ಹಳೆ ಕಲಾವಿದರು, ಅವ್ರಿಗೆ ಅವಕಾಶ ಕೊಡಬೇಕು. ಹಾಗೆ ಹೊಸಬರು ಬರಬೇಕು, ಬಂದು ಮಿಕ್ಸ್ಚರ್ ಆಗಿ ಕೆಲಸ ಆಗಬೇಕು ಮೇಡಮ್ ಅಷ್ಟೇ. ಸರ್, ಇನ್ನು ಆವಾಗ ತಾವು ಕಂಡಂತಹ ಕನ್ನಡ ಚಿತ್ರರಂಗಕ್ಕೂ ಇವಾಗ ಇರುವಂತಹ ಕನ್ನಡ ಚಿತ್ರರಂಗಕ್ಕೂ ಯಾವ ರೀತಿಯಾಗಿದೆ ಅಂತ? ತುಂಬ ವ್ಯತ್ಯಾಸ ಆಗಿದೆ ಮೇಡಮ್. ಅಂದರೆ ಟೆಕ್ನಿಕಲಿ ತುಂಬ ಡೆವಲಪ್ ಆಗಿಬಿಟ್ಟಿದೆ. ಮಾನಸಿಕವಾಗಿ ಒಂದು ಏನಂತಿದ್ವಿ ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಐತಲ್ಲ, ಅದು ಕಡಿಮೆ ಆಗಿದೆ. ಕ್ಯಾರವಾನ್ ಕಲ್ಚರ್ ಬಂದಿದೆ. ನನ್ನ ಕ್ಯಾರವಾನು ಅನ್ನೋ ರೀತಿ ಬೆಳೆದಿದ್ದಾರೆ ಎಲ್ಲರೂ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಆ ಭಾವನಾತ್ಮಕತೆಯ ಅರಿವು ಕಡಿಮೆ ಆಗಿದೆ ನಮ್ಮಲ್ಲಿ. ಫಸ್ಟ್ ಬಂದಾಗಿಲ್ಲ. ನಾವೆಲ್ಲ ಒಂದು ಸಿನಿಮಾ, ನಾವೆಲ್ಲ ಒಂದು ಕಲಾವಿದರು, ಅಥವಾ ನಾವು 30 ದಿನ 20 ದಿವಸ ಒಂದು ಶೆಡ್ಯೂಲ್ ಮಾಡಿದ್ರೆ ಕೊನೆ ದಿವಸ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರ್ತಿತ್ತು. ಆ ಥರದ ಭಾವನಾತ್ಮಕತೆ ಈಗಿಲ್ಲ.
ಅಂದರೆ ಇವಾಗ ಏನಂದರೆ ಮೀಡಿಯಾ ಎಕ್ಸ್ಪೋಜರು ಹಂಗೆ ಇದೆ. ಈಗ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಒಂದು ಹಾಕಿದ್ರೆ ನಾಳೆ ಬೆಳಗ್ಗೆ ಒಂದು ದೊಡ್ಡ ಪ್ರಚಾರ ಆಗಿಬಿಡುತ್ತೆ, ನಾನು ದೊಡ್ಡ ಸ್ಟಾರ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ಳೋದು, ಅದೆಲ್ಲ ಭ್ರಮಾತ್ಮಕ ಅಂತ ನನಗನ್ಸುತ್ತೆ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ಟೆಕ್ನಿಕಲಿ ಇದು ಸೌಂಡ್ ಆಗಿದ್ದಾರೆ, ಕತೆ ವಿಚಾರದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾರೆ, ಭಾವನಾತ್ಮಕತೆ ವೀಕ್ ಆಗಿದೆ. ಬಾಯಿ ಮಾತು ಕೇಳ್ಬೋದು ಎಲ್ಲರೂ ನಾವೆಲ್ಲ ಒಂದೇ, ನಾವೆಲ್ಲ ನಮ್ಮವರೇ ಅಂತ. ಆ ದಿವಸ ನಾವೆಲ್ಲ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿದೆ. ಮತ್ತು ನಾವೆಲ್ಲ ಒಂದು ಕಡೆ ಸೇರೋದ್ರಿಂದ, ಎಲ್ಲ ಹೆಚ್ಚು ಒಂದು ಕಡೆ ಬೆರೆಯೋದ್ರಿಂದ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸಿನಿಮಾ ಇಂಡಸ್ಟ್ರಿ ಬಲವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಸೊ ಸ್ವೀಟ್ ಅಶ್ವಥ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಭಾಳ ದಿನಗಳ ಮೇಲೆ ನಿಮ್ಮನ್ನು ಭೇಟಿ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೀರಿಯಲ್ ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡ್ತಾನೆ ಇರ್ತೀವಿ. ಮೇಡಮ್ ತುಂಬ ಜನ ಇಂಟ್ರೂ ಕರೀತಾರಲ್ಲ, ಈ ಚಾನಲ್ ನಂದೇ ಇಂಟ್ರೂ ಬರ್ತಿರ್ತದೆ, ಆ ಚಾನಲ್ ಅದು ನೋಡೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ನನ್ನೆಲ್ಲ ಗೆಳೆಯರು ಹೇಳ್ತೀನಿ, ನೋಡಿ ನಾನು ನಿಮ್ಗೆ ಇಂಟ್ರೂ ಕೊಡಲ್ಲ ಅಂತ ಭಾವಿಸ್ಬೇಡಿ. ಒಬ್ರಿಗೆ ಇಂಟ್ರೂ ಕೊಟ್ಟಿದ್ದೀನಿ, ಅದೊಂದು 6 ತಿಂಗಳು 8 ತಿಂಗಳು ಆಗಲಿ, ಆಮೇಲೆ ನಿಮಗೆ ಕೊಡ್ತೀನಿ. ಅಂದರೆ ಅವರು ನನ್ನ ಬಗ್ಗೆ ಅರ್ಥ ಮಾಡ್ಕೋಬೇಕು, ನಾನು ಆ ಚಾನಲ್ ಬಗ್ಗೆ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಆಮೇಲೆ ಮಾತಾಡುವಾಗ ಒಂದಿಷ್ಟು ವಸ್ತುನಿಷ್ಠವಾಗಿರಬೇಕು. ಈಗ ಕೆಲವು ವಿಷಯ ನಾನು ನೇರವಾಗಿ ಹೇಳೋಕ್ಕಾಗದೇ ಇದ್ರೂ, ಅಂದರೆ ಮೀಡಿಯಾ ಮುಂದೆ ನಾವು ನೇರವಾಗಿ ಹೇಳಬಾರ್ದು. ಕೆಲವನ್ನ ಅಂದರೆ ನಾಜೂಕಾಗಿ ಹೇಳಬೇಕು ಅಂತಾರಲ್ಲ, ಹೇಳಬೇಕಾಗುತ್ತೆ. ಯಾಕಂದರೆ ಅದು ನಿಜವಾದ ಸಂಸ್ಕಾರ. ಈ ಕೆಲವು ವಿಷಯ ಈಗ ಏನಾಗಿದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಚ್ಚಾಗಿದೆ ಅಂತೇಳಿ ನಾವು ಯಾವುದು ನಾಜೂಕಾಗಿ ಹೇಳಬೇಕು ಅದನ್ನು ನೇರವಾಗಿ ಹೇಳಿದ್ದು ಅಪಾಸ್ಯ ಆಗ್ತಿದೆ ಮತ್ತು ಅಭಾಸ ಆಗ್ತಿದೆ. ಹಾಗಾಗಬಾರ್ದು. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ. ನಿಮ್ಮಿಂದ ಇಂಡಸ್ಟ್ರಿಯಿಂದ ನೀವು ಎಲ್ಲರೂ ಒಡಗೂಡಿ ಒಂದಾಗಿ ಬೆರೆತು ನಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂಸ್ಕಾರಯುತವಾದ ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಹೋಗೋಣ. ಬಟ್ ಇದ್ರ ಮಧ್ಯೆ ಒಂದು ವಿಡಿಯೋ ನೋಡಿದ್ದೆ ಸರ್, ಅಂದರೆ ಅರೆಸ್ಟ್ ಆಗಿ ಏನೋ ಆಮೇಲೆ ಗೊತ್ತಾ ಮೇಡಮ್, ಏನು ಗೊತ್ತಾ, ನಾನು ಈ ರೈತರು ಹೋರಾಟದಲ್ಲಿ ಇರ್ತೀನಿ. ಆಮೇಲೆ ನಾನು ಅದಕ್ಕೊಂದು ವೀಡಿಯೋ ಮಾಡಿ ಹಾಕಿದ್ದೆ, ಈ ಥರದ್ದೆಲ್ಲ ಮಾಡಿ ಆಗ್ತಿರ್ತಾರೆ, ಬಿಟ್ಬಿಡಿ ಅಂತ. ಆಮೇಲೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ವಿ. ಆಮೇಲೆ ಸೆಲೆಬ್ರಿಟಿಗಳಿಗೊಂದು ಶಾಪ ಇದೆ, ನಾವು ಏನಾದ್ರು ಯಾರ ವಿರುದ್ಧ ಧ್ವನಿ ಎತ್ತಿದ್ರೆ ನಮ್ಮ ಮಾಡೋದೇ ಪರ್ಸ್ನಲ್ ಅಸಾಸಿನೇಷನ್. ನಿಮ್ಮನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಮುಂದೆ ನಾನೀಗ ಅದನ್ನು ಕೆಲವನ್ನೆಲ್ಲ ದಾಖಲಿಸಿದ್ದೀನಿ ಕೋರ್ಟಲ್ಲಿ. ಯಾಕೆಂದರೆ ಕೆಲವು ಸಂಸ್ಥೆಗಳು ನಾನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಆರ್ಗ್ಯಾನಿಕ್ ಅಂತ ಮಾಡ್ತಿದ್ದಾರೆ. ಅದರಿಂದ ಕೆಲವು ದೊಡ್ಡ ದೊಡ್ಡ ಕೈಗಳಿದೆ, ಅವರೆಲ್ಲ ನನ್ನ ವಿರುದ್ಧ ಪಿತೂರಿಗಳು ಮಾಡ್ತಿದ್ದಾರೆ. ಬಟ್ ಅದನ್ನು ಅವರು ನನ್ನ ಮೇಲೆಲ್ಲ ಸ್ಟೇ ತೊಗೊಳೋದ್ರಿಂದ ಇಲ್ಲಿ ಮಾತಾಡೋಕ್ಕಾಗಲ್ಲ. ಮುಂದೆ ಅದ್ರ ಬಗ್ಗೆ ಎಲ್ಲ ಲ್ಯಾಬ್ ರಿಪೋರ್ಟ್ಸು ಅದೆಲ್ಲ ತೆಗಿತಾ ಇದ್ದೀವಿ. ಅದೆಲ್ಲ ನಾನು ಮುಂದೆ ಸಮಾಜಕ್ಕೆ ನಮ್ಮದು ಇದರ ಒಂದು ಕೊಡುಗೆ ಇರಬೇಕಲ್ಲ, ಕೊಟ್ಟು ಹೋಗ್ತೀನಿ. ಬಟ್ ಅರೆಸ್ಟ್ ಏನಾಗಿಲ್ಲ. ಇಲ್ಲ, ಅದನ್ನು ಅವತ್ತೇ ವೀಡಿಯೋ ಮಾಡಾಕ್ತೀನಿ. ಆಮೇಲೆ ಏನು ಗೊತ್ತಾ ಮೇಡಮ್, ಏನೋ ವಿಷಯನೇ ಏನೋ. ಆಮೇಲೆ ನಟರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು, ಕೋರ್ಟ್ಗೆ ಹೋಗ್ಬಾರ್ದು ಅಂತ ಏನು ಯಾವ ಕಾನೂನು ಇಲ್ಲ. ಹೋಗಬೇಕು, ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಕಾನೂನುಬದ್ಧವಾಗಿ ಬದುಕಬೇಕು. ಈ ಥರದ್ದು ಬುಲ್ಶಿಟ್ಗಳನ್ನ ಕಡಿಮೆ ಮಾಡಬೇಕು ಅಲ್ವಾ. ಆಮೇಲೆ ನೇರವಾಗಿ ಹೋರಾಟ ಮಾಡೋಕ್ಕಾಗ್ದಿದ್ದವರು, ಹೌದು ನಾನು ಕೋರ್ಟ್ಗೆ ಹೋಗಿದ್ರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ನೀನು ಅಲ್ಲಿ ಹೋರಾಟ ಮಾಡು, ನಿನ್ನ ಮೀಡಿಯಾದಲ್ಲಿ ಯಾಕೆ ಆಗ್ತೀಯ ಅಂದರೆ ನಿನ್ನನ್ನು ನಾನು ಮಾನ ಮರ್ಯಾದೆ ಕಳೀತೀನಿ ಅನ್ನೋದೊಂದು ಪದ್ಧತಿ ಅಷ್ಟೇ. ಆಮೇಲೆ ಅದು ಎದುರ್ಕೊಳ್ಳೋ ಮಟ್ಟ ಬಿಟ್ಟು ಮೇಲೆ ಬೆಳೆದ್ಬಿಟ್ಟಿದ್ದೀವಿ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದೀವಿ. ಹಾಗಾಗಿ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ಆಮೇಲೆ ನಾನು ಮಾಡ್ತಿರೋ ಕೆಲಸ ಸ್ಪಷ್ಟವಾಗಿದೆ, ನಿಖರವಾಗಿದೆ ಅಂದಾಗ ತಲೆ ಬಗ್ಸೋ ಅವಶ್ಯಕತೆನೇ ಇಲ್ಲ ಮೇಡಮ್. ಹೌದು. ಆಮೇಲೆ ಹಂಗಿದ್ದಾಗಲೂ ನಮಗೆ ಕಾನೂನಿದೆ, ಆ ಕಾನೂನಲ್ಲಿ ನುಗ್ಗು ಹೋರಾಟ ಮಾಡ್ತೀವಿ ನಾವು. ಆಮೇಲೆ ಮಾನನಷ್ಟ ಕಟ್ಟಕ್ಕೆ ಅವ್ರು ರೆಡಿ ಇರಬೇಕಷ್ಟೇ. ದಟ್ಸ್ ಸೋ ಸ್ವೀಟ್ ಅಶ್ವಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ವರ್ಷಗಳಾದಮೇಲೆ ನಿಮ್ಮನ್ನು ಡೈರೆಕ್ಟಾಗಿ ನೋಡಿದೆ, ಸಿನಿಮಾ ಸೀರಿಯಲಲ್ಲಿ ನೋಡ್ತಿದ್ದೆ. ನಾನು ಕೂಡ ಮುಂಗಾರು ಮಳೆಯಲ್ಲಿ ನಿಮ್ಮ ವಿಲನ್ ಕ್ಯಾರೆಕ್ಟರ್ಗೆ ಫುಲ್ ಅಭಿಮಾನಿ. ಇವತ್ತು ನಿಮ್ಮ ಜೊತೆ ಮಾತಾಡಿದ್ದು ಬಹಳಷ್ಟು ಖುಷಿ ಆಯಿತು ಅಶ್ವಥ್ ಸರ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಒಳ್ಳೆಯದಾಗಲಿ ನಿಮಗೆ. ಇದೇ ರೀತಿ ನಮ್ಮನ್ನು ಸೀರಿಯಲ್ ಸಿನಿಮಾಗಳಲ್ಲಿ ಮನರಂಜಿಸ್ತಾನೆ ಇರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಅಶ್ವಥ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪೂಜಾ ಶಿವಕುಮಾರ್.